ಈ ಕಾಂಗ್ರೆಸ್ಗೆ ಇರುವಂತ ಹಣೆಪಟ್ಟಿ ಏನು ಹೇಳಿ, ಕುಟುಂಬ ರಾಜಕಾರಣ ಎನ್ನುವಂತ ಹಣೆಪಟ್ಟಿ. ಆದ್ರೆ ಈಗ ನಾವು ಎಐ ಯುಗ, ಡಿಜಿಟಲ್ ಯುಗ ಅಂತ ಹೇಳ್ತಿದೀವಿ, 2026ಕ್ಕೆ ಬಂದಿದ್ದೀವಿ. ಆದ್ರೂ ಕೂಡ ಈ ಕಾಂಗ್ರೆಸ್ ಮಾತ್ರ ಆ ಹಣೆಪಟ್ಟಿಯಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನು ಕೂಡ ಪಡ್ತಾ ಇಲ್ಲ. ಈ ಕಾಂಗ್ರೆಸ್ ಪಕ್ಷದಿಂದ ನಾವು ಯಾವುದೇ ಹೊಸತನವನ್ನಾಗ್ಲಿ ಅಥವಾ ಪ್ರಯೋಗವನ್ನಾಗ್ಲಿ ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ 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 ಆ ಕುಟುಂಬ ರಾಜಕಾರಣಕ್ಕೆ ಜೋತು ಬೀಳ್ತಾ ಇದೆ ಈ ಪಕ್ಷ. ಹೀಗಿರುವಾಗ ಈ ಪಕ್ಷ ಹೊಸ ಹೊಸ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಇರೋದಕ್ಕೆ ಸಾಧ್ಯವಾ? ಅಥವಾ ಇರುವಂತ ರಾಜ್ಯಗಳಲ್ಲಿ ಅಧಿಕಾರವನ್ನ ಇಟ್ಕೊಳ್ಳೋಕಾದ್ರೂ ಸಾಧ್ಯವಾ? ಸಾಧ್ಯವೇ ಇಲ್ಲ ಅಂತ ಅನಿಸ್ತಾ ಇದೆ. ಇವರು ಫ್ಯೂಚರ್ ಅನ್ನ ಯೋಚನೆ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಬರೀ ಆ ಚುನಾವಣೆಗೆ ಸೀಮಿತವಾಗಿ ಇಲ್ಲಿ ಗೆಲ್ಲಬೇಕು ಅಂತ ಹೇಳಿ ಬರೀ ಆ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಂಧುಗಳೇ, 2 ವಿಧಾನಸಭಾ ಕ್ಷೇತ್ರ, ಒಂದು ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ, ಎರಡಕ್ಕೂ ಕೂಡ ಇದೀಗ ಉಪಚುನಾವಣೆ ನಡೀತಾ ಇದೆ. ಈಗ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಬರೋಣ. ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಶಾಸಕರಾಗಿದ್ರು. 2008ರಿಂದಲೂ ಕೂಡ ಕ್ಷೇತ್ರ ರಚನೆ ಆದಾಗ್ಲಿಂದಲೂ ಕೂಡ ಅವರು ವಿಧಿವಶರಾದ್ರು. ಅದಾದ ಬಳಿಕ ಅಲ್ಲಿ ಟಿಕೆಟ್ಗೋಸ್ಕರ ತೀವ್ರ ಪೈಪೋಟಿ ಇತ್ತು. ಮುಸ್ಲಿಮರು ಕೇಳ್ತಾ ಇದ್ರು, ಬೇರೆ ಬೇರೆ ಎಲ್ಲವೂ ಕೂಡ ಪೈಪೋಟಿ ಇತ್ತು. ಕೊನೆಗೆ ಯಾರಿಗೆ ಮಣೆ ಹಾಕಿದ್ದಾರೆ ಅಂದ್ರೆ ಅದೇ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರುವಂತ ಸಮರ್ಥ್ಗೆ. 27 ವರ್ಷ ವಯಸ್ಸು, ವಿದೇಶದಿಂದ ಓದ್ಕೊಂಡು ಬಂದಿದ್ದಾರಂತೆ. ಆದ್ರೆ ಅವರಿಗಿರುವಂತ ಅರ್ಹತೆ ಏನು ಅಂದ್ರೆ ಶಾಮನೂರು ಕುಟುಂಬದವರು ಎನ್ನುವಂತ ರೀತಿಯಲ್ಲಿ. ಇವರು ಕುಟುಂಬದವರ ಇದು ನೋಡಿ, ವಿಶೇಷ ನೋಡಿ, ಶಾಮನೂರು ಮಗ ಎಸ್ ಮಲ್ಲಿಕಾರ್ಜುನ್ ಸದ್ಯ ಸಚಿವರಾಗಿದ್ದಾರೆ. ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ ಆಗಿದ್ದಾರೆ. ಇದೀಗ ಅವರ ಮಗನಿಗೂ ಕೂಡ ಟಿಕೆಟ್ ಸಿಕ್ಕಿದೆ, ಸಮರ್ಥ್ಗೆ. ಅಂದ್ರೆ ಒಂದೇ ಕುಟುಂಬದವರು 3 ಜನ ಇದೀಗ ಅಧಿಕಾರವನ್ನ ಹಿಡಿದ ರೀತಿಯಲ್ಲಿ ಆಗ್ಬಿಡುತ್ತೆ. ಬಂಧುಗಳೇ, ಇದನ್ನ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ವಾ? ಇಲ್ಲ, ಇದು ಸರ್ವಾಧಿಕಾರ. ಯಾಕಂದ್ರೆ ಒಂದೇ ಕುಟುಂಬದವರು ಅಧಿಕಾರವನ್ನ ಹಿಡಿತಾ ಇದ್ರೆ ಅದು ಸರ್ವಾಧಿಕಾರ ಅಂತೀವಿ. ನಮ್ಮ ದೇಶದಲ್ಲಿ ಓವರಾಲ್ ಪಿಕ್ಚರ್ ನೋಡಿದಾಗ ನಮಗೆ ಪ್ರಜಾಪ್ರಭುತ್ವ ಅನ್ಸತ್ತಲ್ಲ. ನೀವು ಪ್ರತಿ ಕ್ಷೇತ್ರಗಳ ವಿಚಾರವನ್ನು ಗಮನಿಸ್ತಾ ಹೋದಾಗ ಇದು ಸರ್ವಾಧಿಕಾರ ಅಲ್ಲದೆ ಬೇರೇನೂ ಅಲ್ಲ. ದಾವಣಗೆರೆ ದಕ್ಷಿಣದಲ್ಲಿ 2008ರಿಂದಲೂ ಕೂಡ ಶಾಮನೂರು ಅವರೇ ಇದಾಗಿದ್ರು. ಅವರು ವಿಧಿವಶರಾದ ಬಳಿಕವೂ ಕೂಡ ಇಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ, ಅವ್ರ ಕುಟುಂಬದವರೇ. ಈಗ ಸಮರ್ಥ ಆದ ಬಳಿಕ ಅವ್ರ ಮಗನಿಗೆ ಕೊಡ್ತಾರೆ ಅನ್ಸುತ್ತೆ, ಅದಾದ ಬಳಿಕ ಅವ್ರ ಮೊಮ್ಮಗನಿಗೆ ಅನ್ಸುತ್ತೆ. ಹೀಗೆ ಎಲ್ಲಿವರೆಗೆ ಹೋಗುತ್ತೆ ಹಾಗೆಯೇ ಅವ್ರ ಕುಟುಂಬದವರೇ ಅಲ್ಲಿ ಅಧಿಕಾರ ಹಿಡಿದು ಹೋಗ್ಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಬೇರೆ ಯಾರು ಕೂಡ ಅಲ್ಲಿ ಅಧಿಕಾರವನ್ನ ಹಿಡಿಯೋಕೆ ಸಾಧ್ಯವಿಲ್ಲ ಅನ್ಸುತ್ತೆ. ನಮ್ಮ ಜನ ಕೂಡ ಹಾಗೆ, ನಮ್ಮ ಮೊದಲು ಉಕ್ಕೊಳ್ಬೇಕು. ನಾವು ನಾಚಿಕೆ ಮರ್ಯಾದೆ, ಮಾನ ಮರ್ಯಾದೆ ನಮಗಿಲ್ಲ. ನಾವೊಂಥರ ಮಂಕು ಬುದ್ಧಿಯವರು, ಕುರಿ ಮಂದೆ ರೀತಿಯಲ್ಲಿ. ಈ ರಾಷ್ಟ್ರೀಯ ಪಕ್ಷದವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರಿಗೆ ಓಟ್ ಹಾಕೋದು. ಆನಂತರ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದುದ್ದ ಬರಹ ಬರೆಯೋದು, ಓ ನಮ್ಮ ರಾಷ್ಟ್ರ ಹಂಗೆ, ನಮ್ಮ ದೇಶ ಹಿಂಗೆ ಅಂತ ಹೇಳಿ. ನಾವು ಬೇರೆಯದನ್ನು ಯೋಚನೆ ಮಾಡಲ್ಲ. ಈ ರಾಷ್ಟ್ರೀಯ ಪಕ್ಷಗಳು ಕೂಡ ಬೇರೆಯದನ್ನ ಯೋಚನೆ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದು ದಾವಣಗೆರೆ ದಕ್ಷಿಣದ ಹಣೆ ಬರಹ. ನೋಡ, ಅಲ್ಲಿ ಜನ ಈಗಲಾದ್ರೂ ಏನಾದ್ರೂ ಬೇರೆ ತರ ಯೋಚನೆ ಮಾಡ್ತಾರ ಅಂತ ಹೇಳಿ. ಈ ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ HY ಮೇಟಿ 2008ರಿಂದಲೂ ಕೂಡ ಅಲ್ಲಿ ಶಾಸಕರಾಗಿದ್ರು. ಅವರು ವಿಧಿವಶರಾದ ಬಳಿಕ ಅಲ್ಲಿ ಚುನಾವಣೆ ನಡೀತಲ್ಲ, ಪೈಪೋಟಿ ಯಾರ ನಡುವೆ ಅಂದ್ರೆ ಅವ್ರ ಮಕ್ಕಳ ನಡುವೆ, 4 ಜನ ಮಕ್ಕಳ ನಡುವೆ. ಅಲ್ಲಿ ಬೇರೆಯವ್ರ ಬಗ್ಗೆ ಚರ್ಚೆನೇ ಇಲ್ಲ ಅಲ್ಲಿ. ಕೊನೆಯದಾಗ ಅವರ ಕೊನೆಯ ಮಗನಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. 2008ರಿಂದ HY ಮೇಟಿ, ಈಗ ಅಲ್ಲಿ ಅವರ ಮಗ ಉಮೇಶ್, ಅದಾದ ನಂತರ ಅವ್ರ ಮಗ, ಅದಾದ ಬಳಿಕ ಅವ್ರ ಮರಿ ಮೊಮ್ಮಗ, ಹೀಗೆ ಅದು ಕೂಡ ಮುಂದುವರಿತು ಹೋಗುತ್ತೆ. ಬಾಗಲಕೋಟೆ ಜನರು ಕೂಡ ಬೇರೆಯವ್ರಿಗೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ.